ಈ ಶಾಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಮಕ್ಕಳಿಗೆ ಏನಾದ್ರೂ ಆದ್ರೆ ಹೊಣೆಗಾರ ಯಾರಾಗ್ತಾರೆ? ಬೆಳಗಾವಿ ಯರಗಟ್ಟಿಯ ಅಂಬೇಡ್ಕರ್ ಶಾಲೆಯಲ್ಲಿ ಅವಘಡ ನಡೆದು ಹೋಗಿದೆ. 2 ದಿನದ ಹಿಂದೆ ಶಾಲಾ ಆವರಣದ ವಿದ್ಯುತ್ ತಂತಿ ಕಟ್ಟಾಗಿರುವಂತಹ ತಂತಿಯನ್ನ ತೆರವು ಮಾಡಿದ ಹೆಸ್ಕಾಂ ಸಿಬ್ಬಂದಿ. ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೃಷ್ಟವಶಾತ್ ಶಾಲಾ ಆವರಣದಲ್ಲಿ ಮಕ್ಕಳು ಇರಲಿಲ್ಲ. ಶಾಲಾ ಆವರಣದಲ್ಲಿ ಆಟ ಆಡೋದಕ್ಕೆ ಭಯ ಪಡ್ತಾ ಇರುವಂತಹ ಮಕ್ಕಳು ಸ್ಕೂಲ್ ಗ್ರೌಂಡ್ ನಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ತೆರವಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಹೆಸ್ಕಾಂ ಅಧಿಕಾರಿಗಳಿಗೆ ಕರ್ವೆ ಕಾರ್ಯಕರ್ತರಿಂದ ಮನವಿ ಕೂಡ ಸಲ್ಲಿಸಲಾಗಿದೆ. ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಅಲ್ಲಿ ಏನೋ ಒಂದು ಅನಾಹುತ ಆದಾಗ ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಮಕ್ಕಳ ಜೀವ ವಾಪಸ್ ಕೊಡಕ್ಕಾಗತ್ತಾ ಏನಾದ್ರು ಆದ್ರೆ? ಸೊ ಬಿಫೋರ್ ದಟ್ ಅವ್ರು ಇನ್ಫಾರ್ಮ್ ಮಾಡಿದ್ದಾರೆ ತಾನೆ, ಅಲ್ಲಿ ಏನಿದೆ ಟ್ರಾನ್ಸ್ಫಾರ್ಮರ್ ಅದನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ತೊಂದರೆ ಆಗುತ್ತೆ. ಬಿಕಾಸ್ ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗಿ ಯಾವ ಲೈಟ್ಸ್ ಅನ್ನು ಮುಟ್ತಾರೆ, ಯಾವ ಲೈಟಿನ ಕಂಬಗಳನ್ನ ಮುಟ್ತಾರೆ, ಆ ಕಾಲು ಕೈಗಳಲ್ಲಿ ವೈರ್ಗಳು ಬಿದ್ದಿರುತ್ತೆ. ಮತ್ತೆ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಅಷ್ಟು ಡೇಂಜರಸ್ ಅದು. ತೆರವು ಮಾಡಿ ಅಂತ ಮೊದಲೇ ಹೇಳಿದ್ರು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಯರಗಟ್ಟಿ ಬೆಳಗಾವಿ ಯರಗಟ್ಟಿ ಬೆಳಗಾವಿ ಶಾಲೆಯಲ್ಲಿ ಇರುವಂತಹ ಒಂದು ನೋಡ್ತಾ ಇರ್ಬೋದು. ಎಲ್ಲರೂ ಹೇಳಿದ್ದಾರೆ, ಮನವಿ ಕೂಡ ಮಾಡಿದ್ದಾರೆ ಹೆಸ್ಕಾಂಗೆ. ಆದರೂ ಕೂಡ ಕ್ಯಾರೆ ಅಂತ ಇಲ್ವಂತೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ಯವಸ್ಥೆಗಳ ಆಗ್ರ ಜೊತೆಯಲ್ಲಿ ಈ ಟ್ರಾನ್ಸ್ಫಾರ್ಮರ್ ನೋಡಿ, ವೈರ್ ಬೇರೆ ಕೆಳಗಡೆ ಬಿದ್ದಿದೆ. ಮಕ್ಕಳು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲೋ ಏನೋ ಗಮನಕ್ಕೆ ಬರೋದಿಲ್ಲ. ಸೊ ಮುಂಚೆನೆ ಎಚ್ಚೆತ್ಕೊಂಡು ಇನ್ಫಾರ್ಮ್ ಮಾಡಿದ್ದಾರೆ, ದಯವಿಟ್ಟು ತೆರವು ಮಾಡಿ ಇದನ್ನ ಅಂತ ಹೇಳ್ಬಿಟ್ಟು. ಆದರೂ ಕೂಡ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಹೆಸ್ಕಾಂ.